ಲೋಕಸಭಾ ಮತದಾನ ಮುಕ್ತಾಯ ಆಗಿದೆ. ರಾಜ್ಯದ 14 ಕ್ಷೇತ್ರಗಳಿಗೆ ನಡೆದಂತಹ ಮತದಾನ ಈಗಾಗಲೇ ಆಲ್ಮೋಸ್ಟ್ ಮುಕ್ತಾಯವನ್ನ ಕಂಡಿದೆ. 14 ಕ್ಷೇತ್ರಗಳಿಗೆ ಇವತ್ತು ಚುನಾವಣೆ ಕೂಡ ನಡೆದಿತ್ತು. ಈಗಾಗಲೇ 6 ಗಂಟೆಯ ಸಮಯ. 6 ಗಂಟೆಯ ಈ ಸಮಯದಲ್ಲಿ ಆಲ್ಮೋಸ್ಟ್ ಈಗ ಎಲ್ಲಾ ಮತಗಟ್ಟೆಗಳಲ್ಲಿ ಕೂಡ ಮತದಾನವನ್ನ ನಿಲ್ಲಿಸಲಾಗಿದೆ. ಒಂದಷ್ಟು ಮತಗಟ್ಟೆಗಳಲ್ಲಿ ಆಲ್ರೆಡಿ ಯಾರ್ಯಾರು ಮತವನ್ನ ಚಲಾಯಿಸೋದಕ್ಕೆ ಈಗಾಗಲೇ ಮತಗಟ್ಟೆ ಒಳಗೆ ಹೋಗಿದ್ದಾರೋ ಅವರಿಗೆ ಮಾತ್ರ ಪ್ರವೇಶವನ್ನ ನೀಡಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ 14 ಕ್ಷೇತ್ರಗಳಿಗೆ ನಡೆದ ಮತದಾನ ಆಲ್ಮೋಸ್ಟ್ ಈಗಾಗಲೇ ಮುಕ್ತಾಯವಾಗಿದ್ದು, ಗ್ರಾಮಾಂತರದಲ್ಲಿ ಉತ್ತಮ ಆದ್ರೆ ಬೆಂಗಳೂರಲ್ಲಿ ಸ್ವಲ್ಪ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ರಾಜ್ಯದ 14 ಕ್ಷೇತ್ರಗಳಿಗೆ ಮತದಾನ ನಡೆದಿದೆ. ಮೊದಲ ಹಂತದ ಮತದಾನ ಮುಕ್ತಾಯವಾಗಿದೆ. ಬೆಂಗಳೂರಲ್ಲಿ ಅತ್ಯಂತ ನೀರಸ ಪ್ರತಿಕ್ರಿಯೆ. ರಾಜ್ಯದ 14 ಕ್ಷೇತ್ರಗಳಿಗೆ ಮತದಾನ ನಡೆದಿದೆ. ಗ್ರಾಮಾಂತರದಲ್ಲಿ ಇದ್ದಿದ್ರಲ್ಲೇ ತಕ್ಕ ಮಟ್ಟಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಒಟ್ಟಾರೆ ಬೆಂಗಳೂರಿನಲ್ಲಿ ಪ್ರತಿ ಬಾರಿ ಹಾಗೇನೆ ಈ ಸಾರಿಯೂ ಕೂಡ ನಿರಾಸೆ ವ್ಯಕ್ತವಾಗಿದೆ. 14 ಕ್ಷೇತ್ರ 14ರಲ್ಲೂ ಕೂಡ ಹೈ ವೋಲ್ಟೇಜ್ ಕದನ ನಡೆದಿದೆ. ಘಟ್ಟಾನುಘಟಿಗಳ ಭವಿಷ್ಯ ಇವಿಎಂನಲ್ಲಿ ಭದ್ರವಾಗಿದೆ. ಇನ್ನು ಭದ್ರವಾಗಿದೆ ಅಭ್ಯರ್ಥಿಗಳ ಭವಿಷ್ಯ. ಈಗಾಗಲೇ ಸಿಎಂ ಕುಮಾರಸ್ವಾಮಿಗೆ ಒಂದ್ ಕಡೆ ಪ್ರತಿಷ್ಠೆಯ ಪ್ರಶ್ನೆ ಕೂಡ ಹೌದು. ಅದೇ ರೀತಿಯಾಗಿ ನಾವು ಗಮನಿಸಬೇಕಾಗುತ್ತೆ. ಸುಮಲತಾಗೂ ಕೂಡ ಇದೇ ಒಂದು ಅಗ್ನಿ ಪರೀಕ್ಷೆ ಇವತ್ತಿನ ಈ ಒಂದು ಚುನಾವಣೆ, ಇವತ್ತಿನ ಈ ಒಂದು ಮತದಾನ. ಹಾಗಾಗಿ ಪ್ರತಿಷ್ಠೆಯ ಕಣವಾಗಿ ಮಾರ್ಪಾಡಾಗಿತ್ತು ಮಂಡ್ಯ ರಣಕಣ. ಮಂಡ್ಯದ ಗಂಟೆನೆ ನಾವು ಗಮನಿಸಬೇಕಾಗಿರುವಂತಹ ಕ್ಷೇತ್ರಗಳು ಹಾಸನ, ತುಮಕೂರು ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತಹ ಕ್ಷೇತ್ರಗಳು ಕೂಡ ಆಗಿತ್ತು. ಇಡೀ ಇಂಡಿಯಾದ ಗಮನ ಸೆಳೆದಿತ್ತು ಮಂಡ್ಯ ರಣಕಣ. ಯಾಕಂದ್ರೆ 14 ಕ್ಷೇತ್ರಗಳ ಚುನಾವಣೆಯ ಕುತೂಹಲಕ್ಕೆ ಇವತ್ತು ಈ ಸಂದರ್ಭದಲ್ಲಿ ತೆರೆ ಬಿದ್ದಿದೆ. 14 ಕ್ಷೇತ್ರಗಳ ಚುನಾವಣೆ, ಮೊದಲ ಹಂತದ ಚುನಾವಣೆ ಕರ್ನಾಟಕದಲ್ಲಿ ಈಗಾಗಲೇ ಮುಕ್ತಾಯ ಆಗಿದ್ದು, ರಾಜಕಾರಣಿಗಳು, ಸ್ಟಾರ್ಗಳು ಕೂಡ ಇವತ್ತು ವೋಟಿಂಗ್ ಅನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ನಾವು ಗಮನಿಸಬಹುದು, ಘಟಾನುಘಟಿ ನಾಯಕರಿಂದಲೂ ಕೂಡ ವೋಟಿಂಗ್ ನಡೆದಿದೆ. ಉತ್ಸಾಹದಿಂದ ಮೊದಲ ಮತವನ್ನ ಹಾಕಿದ್ದಾರೆ ಯುವಕರು. ಯಾರ್ಯಾರು ಮೊದಲು ಇವತ್ತು ವೋಟಿಂಗ್ ನ ಅವಕಾಶ ಸಿಕ್ಕಿತ್ತು ಅವರೆಲ್ಲರೂ ಕೂಡ ಉತ್ಸಾಹದಿಂದ ಇವತ್ತಿನ ಒಂದು ಚುನಾವಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಲೋಕಸಭಾ ಮತದಾನಕ್ಕೆ ಎಲ್ಲೆಡೆ ಹುಮ್ಮಸ್ಸು. ಒಂದ್ ಕಡೆ ಬಿಸಿಲು ಬಳೆ ನಡುವೆ ಕೂಡ ಮತದಾನ ನಡೆದಿದೆ. ಅಭ್ಯರ್ಥಿಗಳ ಭವಿಷ್ಯ ಅತ್ಯಂತ ನಿಗೂಢವಾಗಿ ಇವಿಎಂಗಳಲ್ಲಿ ಅಡಗಿ ಕುಳಿತಿದೆ. ಎಲ್ಲೆಲ್ಲೂ ಕೂಡ ಇದೀಗ ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದೆ. ಮೇ 23ವರೆಗೂ ಕಾಯಬೇಕಾಗುತ್ತೆ ನಾವು. ಅಲ್ಲಿವರೆಗೂ ಕೂಡ ಇವಿಎಂನಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿರುತ್ತೆ. ಸೊ ಯಾರಿಗೂ ಗೊತ್ತಾಗಲ್ಲ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ. ಆದ್ರೆ ದೇಶಾದ್ಯಂತ ಎಲ್ಲೆಲ್ಲೂ ಸೋಲು ಗೆಲುವಿನ ಲೆಕ್ಕಾಚಾರ ಮಾತ್ರ ನಿರಂತರವಾಗಿ ನಡೆದೇ ಇರುತ್ತೆ. ಸಾಕಷ್ಟು ನಾವು ನೋಡ್ತೀವಿ. ಎಲ್ಲಾ ಅಭ್ಯರ್ಥಿಗಳ ಬಗ್ಗೆನೂ ಕೂಡ ಕರ್ನಾಟಕದಲ್ಲಂತೂ 14 ಕ್ಷೇತ್ರಗಳಲ್ಲಿ ಆಲ್ಮೋಸ್ಟ್ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅತ್ಯಂತ ಕುತೂಹಲಕಾರಿ ಅಂಡರ್ ಕರೆಂಟ್ಸ್ ಏನಿದೆ ಅಂತ ಗೊತ್ತಾಗೋದಿಲ್ಲ ಇಷ್ಟು ಬೇಗನೆ. ಜೊತೆಗೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎಲ್ಲರೂ ಕೂಡ ಈ ತರದ ಒಂದು ಚರ್ಚೆಯಲ್ಲೇ ಮುಳುಗಿರೋದನ್ನ ಗಮನಿಸಬಹುದು. ಒಟ್ಟಾರೆಯಾಗಿ ಏನಾಗುತ್ತೆ ಸರ್ಕಾರದ ಭವಿಷ್ಯ 2019ರ ಲೋಕಸಭಾ ಚುನಾವಣೆ ಹಲವು ಭವಿಷ್ಯಗಳಿಗೆ ನಾಂದಿ ಹಾಡುತ್ತೆ, ಹಲವು ಪರ್ವಕ್ಕೆ ನಾಂದಿ ಹಾಡುತ್ತೆ, ಹಲವು ಬಗೆಯ ಸ್ಥಿತ್ಯಂತರಗಳನ್ನ ಕಾಣುತ್ತಾ ಈ ಎಲ್ಲಾ ಪ್ರಶ್ನೆಗಳು ಕೂಡ ಮೇ 23ನೇ ತಾರೀಕು ವರೆಗೆ ಉತ್ತರ ಪಡ್ಕೊಳ್ಳೋದಕ್ಕೆ ನಾವು ಕಾಯಲೇಬೇಕಾಗತ್ತೆ.